ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಜನವರಿ 15, ಇಂದು ಕನ್ನಡ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಗೆ 1ನೇ ವರ್ಷದ ಸಂಭ್ರಮ. ಇದು ನಿಮ್ಮ ಬೆಂಬಲ ಪ್ರಾರ್ಥನೆಯಿಂದ ಸಾಧ್ಯವಾಗಿದೆ. ನೀವೆಲ್ಲರೂ ಸಂತೋಷ ಸಮಾಧಾನದಲ್ಲಿ ಇದ್ದೀರಾ ಎಂದು ವಿಶ್ವಾಸಿಸುತ್ತೇವೆ. ಯಾವುದಾದರೂ ಸಮಸ್ಯೆ ಕಷ್ಟದಲ್ಲಿ ನೀವಾಗಿದ್ದರೆ ಈ ಶುಶ್ರೂಷೆಯಲ್ಲಿ ನಿಮಗಾಗಿ ಪ್ರತಿನಿತ್ಯ ಈ ಆಲಯದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ವೈಯಕ್ತಿಕವಾಗಿ ನಿಮ್ಮನ್ನು ನಮಗೆ ತಿಳಿದಿಲ್ಲವಾದರೂ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ನಿಮ್ಮ ಕುಟುಂಬದಲ್ಲಿ ಧಾರಾಳ ದೇವರ ಅನುಗ್ರಹ ಉಂಟಾಗಲಿ. ಆಮೇನ್. ಒಳ್ಳೆಯ ನಿರೀಕ್ಷೆಯಿಂದ ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಯೋವಾನನ ಶುಭ ಸಂದೇಶ 8ನೇ ಅಧ್ಯಾಯ 1ರಿಂದ 8ರವರೆಗೆ ವಾಕ್ಯವನ್ನು ಆಲಿಸೋಣ. ಯೇಸು ಸ್ವಾಮಿ ಓಲಿವ್ ಗುಡ್ಡಕ್ಕೆ ಹೋದರು. ಮರುದಿನ ಮುಂಚಾನೆ ಅವರು ಮತ್ತೆ ಮಹಾದೇವಾಲಯಕ್ಕೆ ಬಂದರು. ಜನರು ಸುತ್ತಲೂ ಬಂದು ನೆರೆಯಲು ಯೇಸು ಕುಳಿತುಕೊಂಡು ಬೋಧಿಸತೊಡಗಿದರು. ಆಗ ಧರ್ಮಶಾಸ್ತ್ರಿಗಳು ಫರಿಸಾಯರು ಒಬ್ಬ ಹೆಂಗಸನ್ನು ಅಲ್ಲಿಗೆ ಕರೆತಂದರು. ಅವಳು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿ ಬಿದ್ದಿದ್ದಳು. ಅವಳನ್ನು ಎಲ್ಲರ ಮುಂದೆ ನಿಲ್ಲಿಸಿ, ಬೋಧಕರೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿ ಬಿದ್ದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ವಿಧಿಸಿದ್ದಾನೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದರು. ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸಿ ಅವರ ಮೇಲೆ ತಪ್ಪು ಹೊರಿಸಬೇಕೆಂದು ಅವರ ಉದ್ದೇಶವಾಗಿತ್ತು. ಯೇಸುವಾದರೂ ಬಗ್ಗಿಕೊಂಡು ಬೆರಳಿನಿಂದ ಮರಳ ಮೇಲೆ ಏನನ್ನೋ ಬರೆಯುತ್ತಾ ಕುಳಿತರು. ಬಂದವರಾದರೂ ಮೇಲಿಂದ ಮೇಲೆ ಪ್ರಶ್ನೆ ಹಾಕುತ್ತಲೇ ಇದ್ದರು. ಆಗ ಯೇಸು ನೆಟ್ಟಗೆ ಕುಳಿತು, ನಿಮ್ಮಲ್ಲಿ ಪಾಪ ಮಾಡದವನು ಯಾವನೋ ಅಂಥವನು ಇವರ ಮೇಲೆ ಮೊದಲನೆಯ ಕಲ್ಲು ಬೀರಲಿ ಎಂದು ಹೇಳಿ ಪುನಃ ಬಗ್ಗಿಕೊಂಡು ನೆಲದ ಮೇಲೆ ಬರೆಯತೊಡಗಿದರು. ಪ್ರಿಯರೇ, ವ್ಯಭಿಚಾರದಲ್ಲಿ ಹಿಡಿಯಲ್ಪಟ್ಟ ಮಹಿಳೆಯನ್ನು ಧರ್ಮಶಾಸ್ತ್ರಿಗಳು, ಫರಿಸಾಯರು ಮೋಶೆಯ ವಿಧಿನಿಯಮದ ಪ್ರಕಾರ ಕಲ್ಲು ಒಡೆದು ಕೊಲ್ಲಬೇಕೆಂಬ ಅಭಿಪ್ರಾಯದಿಂದ ಯೇಸುವಿನ ಬಳಿ ಅವಳನ್ನು ಕರೆತಂದರು. ಆ ಮಹಿಳೆಯ ದುಃಖ, ಆ ನೋವು, ಆ ಕಷ್ಟ, ಆ ಅವಮಾನ, ಆ ಅವಸ್ಥೆಯಲ್ಲಿ ಅರಿತುಕೊಳ್ಳುವ ದೇವರನ್ನು ಈ ವಾಕ್ಯದಲ್ಲಿ ನಾವು ಕಾಣಬಹುದು. ನೀವು ಯಾವುದಾದರೂ ಸಮಸ್ಯೆಯಿಂದ ಒಬ್ಬಂಟಿಯಾಗಿ ಕುಗ್ಗಿ ಹೋದ ವ್ಯಕ್ತಿಯಾಗಿದ್ದೀರಾ? ನಿಮ್ಮನ್ನು ಅರಿತುಕೊಳ್ಳುವ ದೇವರು ನಿಮ್ಮ ಜೊತೆಯಲ್ಲೇ ಇದ್ದಾರೆ. ಹಲ್ಲೆಲೂಯಾ. ಬೇರೆ ಯಾರಿಗೂ ಅರ್ಥವಾಗುವುದಿಲ್ಲ. ಆ ಮಹಿಳೆ ಒಂದು ದಾರಿ ಲಭಿಸಿದ್ದು ಪ್ರಭುವಿನ ಬಳಿ ಬಂದಾಗ, ಪ್ರಭುವಿನ ಬಳಿ ತಲುಪಿದಾಗ ಆಗಿದೆ. ಪ್ರಭುವಿನ ಹತ್ತಿರ ತಲುಪಿದಾಗ ಅವರಿಗೆ ಅನುಗ್ರಹವಾಗಿತ್ತು. ಪ್ರಿಯರೇ, ನಮಗೆ ನೋವು ಕೊಡುವವರು, ಸಂಕಟ ನೀಡುವವರು ಇದ್ದಾರೆ. ಆದರೆ ಅದೆಲ್ಲ ನಮ್ಮನ್ನು ತಲುಪಿಸುತ್ತಿರುವುದು ದೇವರ ಹತ್ತಿರವಾಗಿದೆ. ಹಲ್ಲೆಲೂಯಾ. ಅದು ನಮ್ಮ ಪುನರುದ್ಧಾರಕ್ಕೆ ಕಾರಣವಾಗುತ್ತಿದೆ. ನಿಮ್ಮ ಶತ್ರುವಿನ ಆಯುಧವನ್ನು ಕೆಳಗೆ ಹಾಕಲು ದೇವರಿಗೆ ಗೊತ್ತು. ದೇವರ ಸನ್ನಿಧಿಯಲ್ಲಿ ನಿಲ್ಲುವ, ಆಶ್ರಯಿಸುವ ನಿಮ್ಮನ್ನು ದೇವರಿಗೆ ರಕ್ಷಿಸಲು ಗೊತ್ತು. ನಿನ್ನೆಯವರಿಗೆ ಏನೇ ಆಗಲಿ, ಇಂದು ಒಂದು ನೂತನ ಜೀವನದ ಕನಸು ಕಾಣುವುದಾದರೆ ಪ್ರಭುವಿನ ಬಳಿ ಬರಬೇಕು. ಮಕ್ಕಳಿಗಾಗಿ ಪ್ರಾರ್ಥಿಸುವ ಈ ಸಮಯ, ಈ ದೊಡ್ಡ ಸಮೂಹದಲ್ಲಿ ನಿಂತು ನಾವು ಪ್ರಾರ್ಥಿಸುವುದಾಗಿದೆ. ನಾವು ಪ್ರತಿನಿತ್ಯ ದೇವರ ವಾಕ್ಯವನ್ನು ಆಲಿಸುವಾಗ, ಸ್ವೀಕರಿಸುವಾಗ ನಮ್ಮ ಮಕ್ಕಳು ಅನುಗ್ರಹಿಸಲ್ಪಡುತ್ತಾರೆ. ಹಲ್ಲೆಲೂಯಾ. ಅವರ ಭವಿಷ್ಯ ತಲೆಮಾರು ಅನುಗ್ರಹವಾಗುತ್ತದೆ. ಮಕ್ಕಳಿಗಾಗಿ ಪ್ರಾರ್ಥಿಸುವಾಗ ಅವರಿಗೆ ಐಶ್ವರ್ಯದಲ್ಲಿ ಮುಂದೆ ಸಾಗಲು ಸಾಧ್ಯವಾಗುತ್ತದೆ. ಪ್ರಿಯರೇ, ಯಾರಾಗಿದ್ದಾರೆ ಒಳ್ಳೆ ವ್ಯಕ್ತಿ? ಮಾತಲ್ಲಿ, ನೋಟದಲ್ಲಿ ಚುಚ್ಚು ಮಾತನಾಡಿ ಬೇರೆಯೊಬ್ಬರಿಗೆ ನೋವು ಕೊಡದ ವ್ಯಕ್ತಿಯಾಗಿದ್ದಾನೆ ಒಳ್ಳೆಯ ಮನುಷ್ಯ. ಪ್ರಿಯರೇ, ಯಾರಾಗಿದ್ದಾರೆ? ನಾವು ವಿಶ್ವಾಸಿಸುವ ದೇವರು. ನಾನು ಪಾಪಿಯಾದರೂ, ಬಲಹೀನತೆಯಲ್ಲಿ ಇದ್ದರೂ, ಬಿದ್ದು ಹೋದ ವ್ಯಕ್ತಿಯಾದರೂ, ಕುಗ್ಗಿ ಹೋದ ವ್ಯಕ್ತಿಯಾದರೂ ನನ್ನನ್ನು ಅದ್ಭುತವಾಗಿ ಸಂರಕ್ಷಿಸುವ ದೇವರಾಗಿದ್ದಾರೆ ನಮ್ಮ ದೇವರು. ಹಲ್ಲೆಲೂಯಾ. ಪ್ರಿಯರೇ, ನಾವು ಕಲ್ಲು ಎಸೆಯುವ ವ್ಯಕ್ತಿಯಲ್ಲ. ಬಿದ್ದು ಹೋದವರನ್ನು, ಕುಗ್ಗಿ ಹೋದವರನ್ನು ಎದ್ದು ನಿಲ್ಲಿಸುವವರಾಗಬೇಕು. ಪ್ರಿಯರೇ, ನಮ್ಮ ಕಷ್ಟ ಸಂಕಟ ನಮ್ಮನ್ನು ತಲುಪಿಸಿರುವುದು ಪ್ರಭುವಿನ ಮುಂದೆಯಾಗಿದೆ ಅಲ್ಲವೇ? ಅವರು ನಮ್ಮನ್ನು ರಕ್ಷಿಸಿದ್ದಾರೆ. ಹಲ್ಲೆಲೂಯಾ. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಪ್ರಿಯರೇ, ಈ ಸುದಿನ ನಮಗೆ ಸಂತೋಷದ ದಿನವಾಗಿದೆ.
ನಾವು ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯನ್ನು 1 ವರ್ಷ ಆಲಿಸಲು ಪ್ರಾರ್ಥಿಸಲು ನಮಗೆ ದೇವರು ಅನುಗ್ರಹ ನೀಡಿದ್ದಾರೆ. ಇದಕ್ಕಾಗಿ ನಮಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಾವು ಈ ಶುಶ್ರೂಷೆಯಲ್ಲಿ ಯಾವಾಗಲೂ ಈ 1 ವರ್ಷದಲ್ಲೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಎಂದು ಒಮ್ಮೆಯೂ ಹೇಳಿಲ್ಲ. ಬದಲಾಗಿ ದೇವರ ವಾಕ್ಯವನ್ನು ಸಾರಿರಿ. ಎಲ್ಲರೂ ಅನುಗ್ರಹಿಸಲ್ಪಡಲಿ, ಎಲ್ಲರೂ ಕೃಪೆಯಿಂದ ತುಂಬಲಿ, ಎಲ್ಲರ ಜೀವನ ಉನ್ನತಕ್ಕೆ ಏರಲಿ, ದೇವರನ್ನು ಆಶ್ರಯಿಸುವ ವ್ಯಕ್ತಿಗಳಾಗಲಿ, ದೇವರ ವಾಕ್ಯವನ್ನು ಆಲಿಸುವ ವ್ಯಕ್ತಿಗಳಾಗಲಿ ಎಂಬುದು ಮಾತ್ರ ನಮ್ಮ ಉದ್ದೇಶವಾಗಿದೆ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.